ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದುರ್ಯೋಧನನಿಗಾಗಿ ಪಾಂಡವರ ಹುಡುಕಾಟ. ದುರ್ಯೋಧನನು ವೈಶಂಪಾಯನ ಸರೋವರದಿಂದ ಎದ್ದು ಬರುವುದು. ಪಾಂಡವರು ದುರ್ಯೋಧನನನ್ನು ಹುಡುಕಲು ಪ್ರಾರಂಭಿಸಿದರು. ಅವನೊಂದಿಗೆ ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ ಇವರೂ ಸಹ ರಣಾಂಗಣದಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಧರ್ಮರಾಜನು ಶ್ರೀಕೃಷ್ಣನ ನಾಯಕತ್ವದಲ್ಲಿ ಸಭೆ ಸೇರಿಸಿ ಚರ್ಚೆ ನಡೆಸಿದನು. ಶ್ರೀಕೃಷ್ಣನು ಸೇವಕರನ್ನು ಕಳಿಸಿ ಎಲ್ಲ ಕಡೆಗಳಲ್ಲಿ ಹುಡುಕಿಸಿರಿ ಎಂದು ಹೇಳಿದನು. ಸೇವಕರು ಬೇರೆ ಬೇರೆ ಕಡೆಗಳಲ್ಲಿ ಸಂಚಾರ ಮಾಡುತ್ತಾ ಬರುವಾಗ ಕೆಲವು ಬೇಟೆಗಾರರನ್ನು ನೋಡಿದರು. ಬೇಟೆಗಾರರನ್ನು, ನೀವು ದುರ್ಯೋಧನನನ್ನು ಎಲ್ಲಾದರೂ ಕಂಡಿರುವಿರಾ ಎಂದು ಕೇಳಿದರು. ಬೇಟೆಗಾರರು ವೈಶಂಪಾಯನ ಸರೋವರದ ಬಳಿಯಲ್ಲಿ ಕೃತವರ್ಮ, ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ದುರ್ಯೋಧನರನ್ನು ಕಂಡುದಾಗಿ ತಿಳಿಸಿದರು. ಸರೋವರದ ಬಳಿಯಲ್ಲಿ 4 ಮಾತನಾಡುತ್ತಿದ್ದರು. ಅವರೇ ಇರಬಹುದು ಎಂದು ಹೇಳಿದರು. 4ರಲ್ಲಿ 3 ಜನರು ಪಶ್ಚಿಮ ದಿಕ್ಕಿಗೆ ಹೋದರು. ಇನ್ನೊಬ್ಬನು ನೀರಿನಲ್ಲಿಯೇ ಸ್ನಾನ ಮಾಡುತ್ತಿದ್ದನು ಎಂದು ತಿಳಿಸಿದ ಬೇಟೆಗಾರರನ್ನು ಸೇವಕರು ಧರ್ಮರಾಜನ ಬಳಿಗೆ ಕರೆತಂದಾಗ ಧರ್ಮರಾಜನು ಅವರಿಗೆ ಬಹುಮಾನಗಳನ್ನು ಕೊಟ್ಟು ಕಳುಹಿಸಿದನು. ವೈಶಂಪಾಯನ ಸರೋವರದಲ್ಲಿಯೇ ದುರ್ಯೋಧನ ಅಡಗಿರಬಹುದು ಎಂದು ತೀರದಲ್ಲಿದ್ದ ಹೆಜ್ಜೆ ಗುರುತುಗಳನ್ನು ಗಮನಿಸಿ ಪಾಂಡವರು ಮಾತಾಡಿಕೊಂಡರು. ಶ್ರೀಕೃಷ್ಣನೂ ಸಹ ದುರ್ಯೋಧನ ಇಲ್ಲಿಯೇ ಅಡಗಿದ್ದರೆ ಅವನನ್ನು ಹೊರಗೆ ಬರುವಂತೆ ಮಾಡಬೇಕೆಂದು ಸಲಹೆಯನ್ನು ನೀಡಿದನು. ಧರ್ಮರಾಜನು ದುರ್ಯೋಧನ ತಮ್ಮ ರಾಜ್ಯ ಬೇಕೆಂದು ಹಠ ಮಾಡಿ ಯುದ್ಧವನ್ನು ಪ್ರಾರಂಭಿಸಿದೆ. ಇಂದಿನವರೆಗೆ ಆದುದ್ದಾಯಿತು. ನಿನ್ನವರೆಲ್ಲ ಮಡಿದರೆಂದು ದುಃಖಿಸಬೇಡ. ನಾನು ಸಹೋದರನಲ್ಲವೇ? ನಿನ್ನ ಈ ಅಸಹಾಯಕ ಒಂಟಿ ಸ್ಥಿತಿಯನ್ನು ನೋಡಿ ನನಗೆ ದುಃಖವಾಗಿದೆ. ದ್ವೇಷವು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ಅರ್ಧ ರಾಜ್ಯವನ್ನು ಕೊಟ್ಟು ಉಳಿದ ರಾಜ್ಯವನ್ನು ನೀನು ಆಳಿಕೊಂಡಿರು. ನೀನೊಬ್ಬನೇ ಬದುಕಿದ್ದರೂ ದೊಡ್ಡಪ್ಪ ದೊಡ್ಡಮ್ಮರಿಗೆ ಸಂತಸವಾಗುವುದು. ಹಿರಿಯರ ಮನಸ್ಸು ನೋಯಿಸಬೇಡ. ನಿನ್ನ ತಾಯಿ ತಂದೆಯರಿಗೆ ತಿಲೋದಕ ನೀಡುವುದಕ್ಕೆ ಅವರ ಮಗನಾಗಿ ನೀನಿರು. ಹೊರಗೆ ಬಾ. ನಿನ್ನ ಧನ ರಾಜ್ಯವನ್ನು ನೋಡಿಕೊಂಡಿರು ಎಂದು ನುಡಿದನು. ಅನಂತರದಲ್ಲಿ ಪಾರ್ಥನು ದುರ್ಯೋಧನನನ್ನು ನಿಂದಿಸುತ್ತಾ, ಪಾಂಚಾಲಿಯನ್ನು ಅಪಮಾನಿಸಿದವನೇ, ದ್ವೈತವನದಲ್ಲಿ ವೈಭವ ತೋರಿಸಲು ಬಂದು ಅಪಮಾನ ಪಟ್ಟವನೇ, ಉತ್ತರ ಗೋಗ್ರಹಣದಲ್ಲಿ ಉಟ್ಟ ಬಟ್ಟೆಯಿಲ್ಲದೆ ಓಡಿ ಬಂದವನೇ, ಯುದ್ಧವೇ ಬೇಕೆಂದು ಹಂಬಲಿಸಿದವನೇ, ಹೊರಗೆ ಬಾ, ಯುದ್ಧ ಮಾಡು. ನಿನ್ನ ಯುದ್ಧೋತ್ಸಾಹವೆಲ್ಲಿ ಹೋಯಿತು? ಹೊರಗೆ ಬಾ ಎಂದು ಆರ್ಭಟಿಸಿದನು. ನಕುಲ ಸಹದೇವರು ಸಹ ಚುಚ್ಚು ಮಾತುಗಳನ್ನಾಡಿ ರೋಷವೆಬ್ಬಿಸಿ ದುರ್ಯೋಧನ ಹೊರಗೆ ಬರುವಂತೆ ಮಾಡಲು ಪ್ರಯತ್ನಿಸಿದರು. ಇವರ ಮಾತಿನಿಂದೇನು ಪ್ರಯೋಜನವಾಗದಿದ್ದಾಗ ಭೀಮಸೇನನು ತನ್ನ ಗದೆಯನ್ನು ಹಿಡಿದು ಕೋಪದಿಂದ ಆರ್ಭಟಿಸತೊಡಗಿದನು. ಎಲವೋ ದುರುಳ, ಕೌರವ ಕುನ್ನಿ, ಬಾಲ್ಯದಲ್ಲಿ ಎನಗೆ ವಿಷಾನ್ನವನ್ನು ಉಣ್ಣಿಸಿ ಕೈಕಾಲು ಕಟ್ಟಿ ನದಿಯಲ್ಲಿ ಬಿಟ್ಟ ಸಮಯದಲ್ಲಿ ನಿನ್ನ ಬುದ್ಧಿ ಏನಾಗಿತ್ತು? ಪಾಂಚಾಲಿಯನ್ನು ಸಭೆಗೆ ಎಳೆತರಿಸಿ ಅವಮಾನ ಮಾಡಿಸಿದಾಗ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ಕಪಟ ಜೂಜಾಟದಿಂದ ನಮ್ಮನ್ನು ಅಡವಿಯಲ್ಲಿ ತಿರುಗಾಡಿಸಿದ ಸೊಕ್ಕು ಈಗ ಏನಾಯಿತು? ಹಿರಿಯರ ಮಾತನ್ನು ಕೇಳದೆ ನಮ್ಮ ಅರ್ಧ ರಾಜ್ಯವನ್ನು ಕಬಳಿಸಲು ಬಯಸಿದ ಗರ್ವವೇನಾಯಿತು? ಹಸ್ತಿನಾಪುರದ ರಾಜಸಭೆಗೆ ಶ್ರೀಕೃಷ್ಣನು ಬಂದಾಗ ಅಹಂಕಾರ ತೋರಿಸಿದೆಯಲ್ಲ, ಈಗೆಲ್ಲಿ ಹೋಯಿತು ನಿನ್ನ ಅಹಂಕಾರ? ಮಾಮ ಶಕುನಿಯ ಮಾತು ಕೇಳಿ ಶಸ್ತ್ರವಿಲ್ಲದೆ ರಾಜ್ಯವನ್ನು ಮೋಸದಿಂದ ಪಡೆದೆಯಲ್ಲ, ಎಲ್ಲಿದ್ದಾನೆ ನಿನ್ನ ಮಾಮ ಶಕುನಿ? ಹಠಮಾರಿತನದಿಂದ ಕೇವಲ 5 ಊರುಗಳನ್ನು ಕೇಳಿದರೂ ಕೊಡದೆ ಭಾರತ ವರ್ಷದ 18 ಅಕ್ಷೋಹಿಣಿ ಸೇನೆಯನ್ನು ಮಾರಿಗೌತಣ ಕೊಡಿಸಿದೆಯಲ್ಲ. 100 ಜನ ಸಹೋದರರಲ್ಲಿ ಈಗ ನೀನು ಒಬ್ಬಂಟಿಯಾಗಿರುವೆಯಲ್ಲ. ನಿನ್ನ ತಮ್ಮಂದಿರನ್ನು, ಬಂಧುಗಳನ್ನು ಕೊಲ್ಲಿಸಿ ಏನು ಸಾಧಿಸಿದೆ? ಕುರುಕುಲಧಾಮ ಪಿತಾಮಹ ಭೀಷ್ಮರು, ಗುರುಗಳಾದ ದ್ರೋಣಾಚಾರ್ಯರು, ಮಾಮ ಶಲ್ಯ
ನಿನ್ನ ಮಿತ್ರ ಕರ್ಣ ಇವರೆಲ್ಲರೂ ನಿರ್ಗಮಿಸಿದ ನಂತರ ನಿನಗೆ ಬದುಕುವಾಸೆ ಬಂತೆ. ಶೌರ್ಯದಿಂದ ಯುದ್ಧ ಮಾಡುವುದನ್ನು ಬಿಟ್ಟು ಮೀನಿನಂತೆ ನೀರಿನೊಳಗೆದ್ದು ಬದುಕ ಬಯಸುವೆಯಾ? ಪಾಪಿ, ನೀನು ಎಲ್ಲಿ ಹೋದರೂ ನಾನು ಬಿಡುವುದಿಲ್ಲ. ಜೀವಗಳ್ಳನಾಗಿ ನೀರಿನಲ್ಲಿರಬೇಡ, ಹೊರಗೆ ಬಾ. ಗದೆ ಹಿಡಿಯುವ ಎದೆ ಇದ್ದರೆ ಬಾ. ಇನ್ನೂ ನಿನಗೆ ಬದುಕುವಾಸೆ ಇದ್ದರೆ ನಮ್ಮಣ್ಣನ ಮತ್ತು ಶ್ರೀಕೃಷ್ಣನ ಪಾದಗಳಲ್ಲಿ ಬಿದ್ದು ಬೇಡಿಕೋ. 5 ಗ್ರಾಮಗಳನ್ನು ಕೇಳಿದರೂ ಕೊಡುವುದಿಲ್ಲವೆಂದು ಅಹಂಕಾರಿ ಜಲಚರನಂತೆ ನೀರಿನಲ್ಲಿ ಅಡಗಿ ಕುಳಿತಿರುವೆಯಾ ಎನ್ನುತ್ತಾ ಭೀಮಸೇನನು ಇಡೀ ಸರೋವರವನ್ನು ಗದೆಯಿಂದ ಅಲ್ಲೋಲ ಕಲ್ಲೋಲ ಮಾಡಿದನು. ಅದರಲ್ಲಿದ್ದ ಜಲಚರಗಳು ಸಾವಿನ ಭೀತಿಯಿಂದ ಕಂಗೆಟ್ಟವು. ಭೀಮನ ಆವೇಶದ ಮರ್ಮಭೇದಿ ಮಾತುಗಳಿಂದ ದುರ್ಯೋಧನನು ನೀರಿನಲ್ಲಿದ್ದರೂ ಅಸಹಾಯಕತೆಯಿಂದ ಹೊರಗೆ ಬರಲೋ ಬೇಡವೋ ಎಂಬ ಆತಂಕದಿಂದ ಬೆವರಿದನು. ಸ್ವಲ್ಪ ಸಮಯದಲ್ಲಿ ದುರ್ಯೋಧನನು ಗದೆ ಹಿಡಿದು ಕಾಲಾಗ್ನಿರುದ್ರನು ಹೊರಗೆ ಬಂದಂತೆ ಆವೇಶದಿಂದ ಘರ್ಜಿಸುತ್ತಾ, ಭೀಮಸೇನ, ಇನ್ನು ನಾನು ಬದುಕಿದ್ದೇನೆ. ನೀವು ಗೆದ್ದೆನೆಂದು ಹೆಮ್ಮೆ ಪಡಬೇಡಿ. ನೀವು ಎಷ್ಟೇ ಜನರಿದ್ದರೂ ಮೋಸಗಾರನಾದ ಕೃಷ್ಣ ನಿಮ್ಮೊಟ್ಟಿಗಿದ್ದರೂ ನಿಮಗೆ ಜಯ ಸಿಗುವುದಿಲ್ಲ. ಯುದ್ಧಕ್ಕೆ ಸಿದ್ಧನಾಗು ಎಂದು ಆರ್ಭಟಿಸುತ್ತಾ ಸರೋವರದ ತೀರದಲ್ಲಿ ಕಂಡುಬಂದನು. ದುರ್ಯೋಧನ, ನೀನು ಯುದ್ಧರಂಗದಿಂದ ಪಲಾಯನ ಮಾಡಿ ನೀರಿನಲ್ಲಿ ಅಡಗಿ ಕುಳಿತು ಕುಲಕ್ಕೆ ಅವಮಾನ ಮಾಡಿದೆ. ಲಕ್ಷಾಂತರ ಜನರ ಪ್ರಾಣಹರಣ ಮಾಡಿಸಿ ಜೀವಗಳ್ಳನೆನಿಸಿದೆ. ಈಗ ನಮ್ಮೈವರಲ್ಲಿ ಯಾರೊಂದಿಗೆ ಬೇಕಾದರೂ ಯುದ್ಧ ಮಾಡು, ಪರಾಕ್ರಮಿಯಾಗಿ ಬದುಕು. ಅದೇ ಕ್ಷತ್ರಿಯನಿಗೆ ಉಚಿತವಾದ ಕರ್ತವ್ಯವಾಗಿದೆ ಎಂದು ಕೌರವನಿಗೆ ಧರ್ಮರಾಜನು ಹೇಳಿದನು. ಮಹಾಸ್ವಾಭಿಮಾನಿಯಾದ ದುರ್ಯೋಧನನು, ಧರ್ಮರಾಜ, ನೀನು ಪಂಚಾಂಗ ಶ್ರವಣ ಮಾಡಲಿಕ್ಕೆ ಯೋಗ್ಯನು. ಅರ್ಜುನನು ನಾಟ್ಯ ಕಲಿಸಿದವನಲ್ಲವೇ? ನಕುಲ ಸಹದೇವರು ಗೋವು ಕುದುರೆ ಸಾಕಲು ಯೋಗ್ಯರಲ್ಲವೇ? ನನಗೆ ಯುದ್ಧ ಮಾಡಲು ಸಮಬಲನಾದ ಭೀಮನೇ ಯೋಗ್ಯನೆನಿಸಿರುವನು. ಭೀಮನೊಂದಿಗೆ ಯುದ್ಧ ಮಾಡುತ್ತೇನೆ. ಈ ಭೀಮನೇ ನನ್ನ ಬಹಳಷ್ಟು ಸಹೋದರರನ್ನು ಕೊಂದಿದ್ದಾನೆ. ನಾನು ಭೀಮನೊಂದಿಗೆ ಹೆಚ್ಚು ದ್ವೇಷ ಹೊಂದಿರುವೆನು. ಅವನೊಂದಿಗೆ ಯುದ್ಧ ಮಾಡುತ್ತೇನೆ ಎಂದು ದುರ್ಯೋಧನನು ವೈಶಂಪಾಯನ ಸರೋವರದ ತೀರದಲ್ಲಿ ಗದೆ ಹಿಡಿದು ಯುದ್ಧಕ್ಕೆ ಸಿದ್ಧನಾದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.